ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ನಮ್ಮನ್ನ ನಾವೇ ಕಾಲೆಳ್ಕೊಂಡು, ನಮ್ಮ ಇಂಡಸ್ಟ್ರಿ ನಾವೇ ಕಾಲೆಳ್ಕೊಂಡು ಅಯ್ಯೋ ಹಿಂಗಾಗೋಯ್ತು ಅಂತ ನಗದ್ ಬೇಡ. ಯಾಕಂದ್ರೆ ನಾವೆಲ್ಲರೂ ಅನ್ನ ತಿಂದಿದ್ದೀವಿ ಇಂಡಸ್ಟ್ರಿಯಿಂದ, ನಾವೆಲ್ಲರೂ ಪಾಲ್ದಾದ್ರೆ. ಪ್ರತಿಯೊಬ್ಬ ನಿರ್ಮಾಪಕರು ಎಲ್ಲರಿಗೂ ದುಡ್ಡು ಕೊಟ್ಟಿದ್ದಾರೆ, ಮೀಡಿಯಾದವ್ರು ಹಿಡಿದು ಪ್ರತಿಯೊಬ್ಬರಿಗೆ, ನನಗೆ, ನಿಮಗೆ ಎಲ್ಲರಿಗೂ ಸಂದಿದೆ. ಕನ್ನಡ ಚಿತ್ರರಂಗದಿಂದ ಎಲ್ಲರೂ ತಿಂದಿದ್ದೀವಿ ನಾವು. ನಮ್ಮೆಲ್ಲರ ಕರ್ತವ್ಯ ಇಂಡಸ್ಟ್ರಿ ಉಳಿಸ್ಬೇಕಾಗಿರೋದು, ಸಿನಿಮಾಗಳನ್ನ ಗೆಲ್ಸ್ಬೇಕಾಗಿರೋದು. ಬರೀ ನಮ್ದಲ್ಲ, ನಿಮ್ದಲ್ಲ, ಜನಗಳದ್ದು, ನಂದು, ಜನಗಳಿಗೆ ಏನ್ ಕೊಟ್ಟಿದ್ದೀವಿ? ಹೌದು, ಅಷ್ಟು ವರ್ಷ 100 ವರ್ಷ ಎಂಟರ್ಟೈನ್ಮೆಂಟ್ ಕೊಟ್ಟಿಲ್ವಾ ಇಂಡಸ್ಟ್ರಿ? ಸಮಾಜ ಪರಿವರ್ತನೆ ಮಾಡಿಲ್ವಾ ಎಷ್ಟೋ ಸಿನಿಮಾಗಳು? ಅಣ್ಣವರಂತ ಒಬ್ಬ ಅದ್ಭುತ ವ್ಯಕ್ತಿನ ಕೊಟ್ಟಿಲ್ವಾ ಈ ನಾಡಿಗೆ? ಎಷ್ಟು ಜನ ಕಲಾವಿದರನ್ನು ಕೊಟ್ಟಿಲ್ಲ? ಎಷ್ಟು ಜನ ಕಲಾವಿದರು ಹೊಟ್ಟೆ ತುಂಬಿದೆ? ಎಷ್ಟು ಜನ ಯೂನಿಟ್ ಬಾಯ್ಸ್ ಆಗ್ಬೋದು, ವರ್ಕರ್ಸ್ ಆಗ್ಬೋದು, ಎಷ್ಟು ಜನರ ಹೊಟ್ಟೆ ತುಂಬಿದೆ ಇದರಿಂದ? ಎಷ್ಟೋ ಜನ ಹೊಸ ಪ್ರತಿಭೆಗಳು ಇವತ್ತು ಲಕ್ಷಾಂತರ ಜನ ಒಂದು ಆಡಿಷನ್ ಅಂದ್ರೆ ಲಕ್ಷಾಂತರ ಜನ ಕಳಿಸ್ತಾರೆ. ಅವರೆಲ್ಲ ಕ್ಯೂ ಅಲ್ಲಿ ಇದ್ದಾರೆ ಮುಂದಕ್ಕೆ ಹೋಗ್ಬೇಕು ಅಂತ, ಅವರೆಲ್ಲ ಕಾಯ್ತಾ ಇದ್ದಾರೆ. ಅವ್ರಿಗೂ ಬೆಳೆಸಿ ಮುಂದಕ್ಕೆ ಕೊಡ್ಬೇಕು ಇಂಡಸ್ಟ್ರಿನ ನಾವು. ಎಲ್ಲರೂ ಬದುಕಿದೆ, ಯೋಚನೆ ಮಾಡಿ. ಎಲ್ಲರೂ ಇವತ್ತು ಸಿನಿಮಾ ಮಾಡ್ತಾ ಇದಾರೆ, ಸೋಲ್ತಾ ಇದಾರೆ, ಎಲ್ಲ ಬಂದ್ ಕೂತ್ಕೊಂಡು ಮೀಡಿಯಾ ಮುಂದ್ಗಡೆ ನಾನು ಸಿನಿಮಾ ಸೋಲ್ತು, ನಂದು ಅಷ್ಟು ಆಯ್ತು, ಸಿನಿಮಾ ಮಾಡಬೇಡಿ, ಸಿನಿಮಾ ಮಾಡಬೇಡಿ, ಸಿನಿಮಾ ಮಾಡಬೇಡಿ ಅಂತ ಹೇಳ್ತಾ ಇದ್ರೆ, ಗೆಲ್ತಾ ಇರೋ ಸಿನಿಮಾಗಳು ಇದೆ ತಾನೆ. ನಾನು ಗೆದ್ದಿದ್ದೀನಿ, ಇಷ್ಟು ದುಡ್ಡು ಮಾಡಿ, ಇನ್ನೊಂದು ಸಿನಿಮಾ ಮಾಡ್ರಪ್ಪ ಅಂತ ಹೇಳ್ಬೇಕು ತಾನೆ. ಎಲ್ಲ ಬಂದು ಮೀಡಿಯಾ ಮುಂದ್ಗಡೆ ಕೂತ್ಕೊಂಡು ಏನಂದ್ರೆ, ಆಯ್ತು ನನ್ನ ಸಿನಿಮಾ ಸೋಲ್ತು, ಇಷ್ಟು ಹೋಯ್ತು ನನ್ನ ಸಿನಿಮಾ. ಹೌದಪ್ಪ, ನಿನಗೆ ಗೊತ್ತಿರಲ್ವಾ ಸಿನಿಮಾ ಸೋಲುತ್ತೆ ಗೆಲ್ಲುತ್ತೆ ಅಂತ? ಮತ್ತೆ ಯಾಕೆ ಸಿನಿಮಾ ಮಾಡಿದೆ ನೀನು? ಆ ನಂಬಿಕೆ ಗೊತ್ತಿಲ್ಲ ಅಂದ್ಮೇಲೆ ಸ್ಟಡಿ ಮಾಡು, ಎಜುಕೇಶನ್ ತಗೋ, ಸಿನಿಮಾದಲ್ಲಿ ಕೆಲಸ ಮಾಡು, ಆಮೇಲೆ ಬಾ. ಇದಾರೆ ನನ್ನ ಎದುರುಗಡೆ ಸುಪ್ರೀತ್ ಅವ್ರ ಪ್ರೊಡ್ಯೂಸರ್, ಸಕ್ಸಸ್ಫುಲ್ ಪ್ರೊಡ್ಯೂಸರ್ ಇದ್ದಾರೆ. ಕೇಳಿ, 16 ಸಿನಿಮಾಗಳು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ಎಲ್ಲದರಲ್ಲೂ ಪ್ರಾಫಿಟ್ ಮಾಡಿದ್ದಾರೆ. ಯಾಕೆ ಆಗ್ತಾ ಇದೆ? ನಿಮ್ಗೆ ಎಜುಕೇಶನ್ ಬೇಕು. ಸಿನಿಮಾ ಅಂದ್ರೆ ಬರೀ ದುಡ್ಡು ಹಾಕೋದಷ್ಟೇ ಸಿನಿಮಾ ಅಲ್ಲ. ಸಿನಿಮಾ ಕಥೆ ಗೊತ್ತಾಗಬೇಕು ನಿಮಗೆ, ಸಿನಿಮಾ ಮೇಕಿಂಗ್ ಗೊತ್ತಾಗಬೇಕು. ಸಿನಿಮಾ ಗೊತ್ತಾದ್ರೇನೆ ಆಮೇಲೆ ನೀವು ಪ್ರೊಡ್ಯೂಸ್ ಮಾಡ್ಬೇಕು ಸಿನಿಮಾ. ಇಲ್ಲಾಂದ್ರೆ ನೀವು ಮಾಡೋದೇನಾಗ್ತಾ ಇರುತ್ತೆ ಗೊತ್ತಾ? 10 ಜನ ಪ್ರೊಡ್ಯೂಸರ್ ಹಿಂದಕ್ಕೆ ಹೆಜ್ಜೆ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ನಮಗಲ್ಲ, ಯಾರು ಹೊಸ ಹುಡುಗರು ಸಿನಿಮಾ ಮಾಡೋರು 10 ಜನ ಹಿಂದಕ್ಕೆ ಕೊಟ್ಟು ಹೋಗ್ತಾರೆ. ಎಲ್ಲಿಗೆ ಹೋಗುತ್ತೆ ಇಂಡಸ್ಟ್ರಿ? ತಮಿಳು, ತೆಲುಗು, ಮಲಯಾಳಂ ಬಂದಾಗ ಹೊಗಳ್ಕೊಂಡು ಅದನ್ನ ಪೋಸ್ಟ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಒದಾಡ್ಬೇಕಾದ್ರೆ, ಕನ್ನಡ ಸಿನಿಮಾ ಒಳ್ಳೆ ಸಿನಿಮಾ ಬಂದಾಗ ಯಾರು ಪೋಸ್ಟ್ ಮಾಡ್ತಾರ? ಅದೇ ನಮ್ಮ ಕಾಲೆಲ್ಲ ಕಾಯ್ತಾ ಇರ್ತಾರೆ, ಇವನ್ ಸೋಲ್ ಸಿನಿಮಾ ನೆಕ್ಸ್ಟ್ ಆಗಸ್ಟ್ 14 ಅಲ್ವಾ, ನೋಡ್ತೀನಿ ಮಗನ ನೀನ್ ಏನ್ ದಬ್ಬಾಗ್ತಾ ಇದ್ಯಾ, ನಾನು ಇವತ್ತು ಮಾತಾಡ್ತಾ ಇದ್ದೀನಲ್ವಾ, ಅದು ಕಮೆಂಟ್ ಹೋಗ್ತಾ ಇರುತ್ತೆ ಕೆಳಗಡೆ. ಇಷ್ಟೆಲ್ಲ ಮಾತಾಡ್ತಾ ಕಾನ್ಸಲ್ಲಿ ನೋಡ್ತೀನಿ ಇರು ಗುರು, ಅದೇನ್ ದಬ್ಬಾಕಿದ್ಯಾ ಆಗಸ್ಟ್ 14. ಬೇಡ ಗುರು, ನಾನು ನಿಮ್ಮವನೇ, ನನ್ನ ಹತ್ರ ಯಾಕೆ ದ್ವೇಷ? ನಾನೇನು ಹೊರಗಿನವನ?